ಬಂದ್ರಾ? ಹ್ಞೂ ಮೇಡಮ್, ಮನೆ ಹತ್ರನೇ ಇದ್ದೀವಿ. ಬಂದೆ. ಬೇಬೆ ಅಯ್ಯೋ, ನಾ ಮಾತಾಡಿದ್ನ ಕೇಳಿಸ್ಕೊಂಡ ಹೇಗೆ? ಇವನಿಗಂತೂ ನಿದ್ದೆನೇ ಬರಲ್ಲ. ಕಾಲ್ ಬರ್ತಿದ್ಯಾ? ಇಷ್ಟೊತ್ತಲ್ಲಿ ಯಾರು? ಯಾರೂ ಇಲ್ಲ ಬಾಲ. ಅದು ಅಲಾರಾಮ್ ಬೆಳಗ್ಗೆಗಿಟ್ಟಿದೆ, ಇವಾಗ ಹೊಡ್ಕೋತಿದೆ. ಓಹೋ, ಹೌದಾ? ಸರಿ ಸರಿ. ಎಲ್ಲಿಗೆ ಹೋಗ್ತಿದ್ಯಾ? ಮಲ್ಕೋ ಬಾ. ಇವನ ಆಚೆ ಬಂದರೆ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಏ ಬೇಬಿ, ಮಲ್ಕೋ ಬಾ. ಯಾಕೆ ಅಲ್ಲೇ ನಿಂತಿದ್ಯಾ ಇನ್ನೂ? ಯಾಕೆ ತಲೆನೋವಾ? ನಿದ್ದೆ ಬರ್ತಿಲ್ವಾ? ಹಾಗೆಲ್ಲ ಏನಿಲ್ಲ, ನಾನು ವಾಶ್ರೂಮ್ಗೆ ಹೋಗಬೇಕು. ನೀನು ಮಲ್ಕೋ. ದಿವ್ಯಾ ಅಲಾರಾಮ್ ಇಟ್ಕೊಂಡು ಮಲ್ಕೋದ? ಪಾಪ ಅಜ್ಜಿ ಅತ್ತೆ ಮನೇಲಿಲ್ವಲ್ಲ, ಬೆಳಗ್ಗೆ ಬೇಗನೆ ಎದ್ದು ಟಿಫನ್ಗೆ ರೆಡಿ ಮಾಡೋಣ ಅಂತ ಇಟ್ಕೊಂಡಿರ್ಬೇಕು. ಲೇ, ಹೆಂಡತಿ ಬಗ್ಗೆ ಕೆಟ್ಟದಾಗೆ ಯೋಚನೆ ಮಾಡ್ತೀಯಲ್ಲ ಬಾಲು. ಹಂಗೆಲ್ಲ ಯೋಚನೆ ಮಾಡಬಾರ್ದಪ್ಪ. ಮಲ್ಕೋ. ಅವಳು ಒಳ್ಳೆ ಕಣು, ಸ್ವಲ್ಪ ಹಟ್ಮಾರಿ ಅಷ್ಟೆ. ಆಯ್ತು, ಅವ್ರು ಆಗ್ತಿದೆಯಲ್ಲ, ಫ್ಯಾನ್ ಬರ ಇಲ್ಲ, ನೀರಿಟ್ಟಿಲ್ವಾ? ಪೆಟ್ರೋಲ್ ಸ್ಮೆಲ್ ಬರ್ತಿದೆಯಲ್ಲ, ಎಲ್ಲಿಂದ? ಡೋರೇ ಹಾಕಿಲ್ಲ ಇವಳು.
ಯಾರೋ ನೀವು? ನನ್ನ ಗಾಡಿಗೆ ಯಾಕೆ ಬೆಂಕಿ ಹಚ್ತಾ ಇದ್ದೀರಾ? ನೀನು ಯಾವ ಸೀಮೆ ದಾಸ ಏನೋ ಹಚ್ಚ ಬೆಂಕಿನ. ಮಾತಾಡ್ತಾ ಇಲ್ವಾ? ಏನು ಅನ್ಕೊಂಡಿದ್ದೀರಾ? ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಕೊಡಕ್ ನೀನು ಯಾರು, ತಗೊಳಕ್ ನಾವ್ಯಾರು?
ದರಿದ್ರದವನು. ನಾನು ಅಂದ್ಕೊಂಡ ಹಾಗೆ ಬೆಂಕಿ ಹಚ್ಚೋ ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಟ್ಟ. ಸದ್ಯ 4 ಒದೆ ಬಿತ್ತಲ್ಲ, ಈ ನೋವಿರೋ ತನಕನಾದ್ರೂ ಮೂಲೆಯಲ್ಲಿ ಬಿದ್ದಿರ್ತಾನೆ. ಬಾಲ, ಏನಾಯ್ತು? ಯಾಕೆ? ನನಗೇನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಹೇಗೆ ಗೊತ್ತಿರುತ್ತೆ? ನಿನ್ನ ನೋಡ್ತಿದ್ರೆ ಯಾರೋ 4 ಬಾರ್ಸ್ ಕಳ್ಸಿರೋ ಥರ ಇದೆ. ನಿಜಾನೇ, ಹೊಡೆದ್ರು. ನನ್ನ ಮನಸ್ಸಿಗೆ ಕನಸಿಗೆ ಸರಿಯಾಗಿ ಬಿತ್ತು ಓದೆ. ಬಾಲ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ನಿಜ ಹೇಳು ದಿವ್ಯಾ, ನಾನು ಹುಚ್ಚಿನ ಥರ ಪ್ರೀತಿಸಿದ್ದು, ಏನೇನೋ ಆಸೆ ಪಟ್ಟು ಕನ್ಸು ಕಂಡು ಮದುವೆ ಆಗಿದ್ದು ನಿನ್ನೇನ. ನಾನು ಪ್ರೀತಿಸಿದ ಹುಡುಗಿ ದಿವ್ಯಾ ನೀನೇನಾ? ಆ ಪ್ರಶ್ನೆನ ನಿನಗೆ ನೀನೇ ಕೇಳ್ಕೊ, ಉತ್ತರ ಸಿಗು. ನೀನು ನನ್ನ ಮನ್ಸು ಬೆಳಗೋ ಮಹಾಲಕ್ಷ್ಮಿ ಆಗ್ತೀಯಾ ಅನ್ಕೊಂಡೆ. ಇಲ್ಲ, ಎಲ್ಲ ಸುಟ್ಟು ಭಸ್ಮ ಮಾಡೋ ರಾಕ್ಷಸಿ ನೀನು. ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಮಧ್ಯರಾತ್ರಿಯಲ್ಲಿ ಹುಚ್ಚಿಡ್ದಿದ್ಯಾ? ಇಲ್ಲ, ಹಿಡ್ದಿರೋ ಹುಚ್ಚು ಬಿಟ್ಟಿದೆ. ಮಧ್ಯರಾತ್ರಿಲಿ ನಿನಗೆ ಫೋನ್ ಬಂದಾಗಲೇ ನನಗೆ ಅರ್ಥ ಆಗಬೇಕಿತ್ತು. ಹಾಳಾದ ಪ್ರೀತಿ ಮನ್ಸನ್ನ ಮತ್ತೆ ಮತ್ತೆ ನಂಬಿಸಿ ಮೋಸ ಮಾಡುತ್ತೆ, ಕಣ್ ಕಟ್ಸುತ್ತೆ. ನಾನಂತೂ ನಿನ್ನ ಪ್ರೀತಿಲಿ ಪೂರ್ತಿ ಕೊರಡ ಆಗ್ಬಿಟ್ಟಿದ್ದೆ. ಅದು ತಪ್ಪು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಂಬು ಅಂತ ನನ್ನನ್ನು ನಾನು ಯಾವತ್ತೂ ಕೇಳಿಲ್ಲ. ನಾನಿರೋದೇ ಹೀಗೆ. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಹೋಗ್ತೀನಿ, ಆದರೆ ಹೋಗೋಕ್ಕಿಂತ ಮುಂಚೆ ನಿನಗೆ ಬುದ್ಧಿ ಕಲಿಸೇ ಹೋಗೋದು. ಯಾಕೋ ಉಲ್ಟಾ ಹೊಡಿತಿದ್ದೇನಲ್ಲ? ಅದೇನೋ ಅಂತಾರಲ್ಲ, ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ. ಆದರೆ ನಾನು ಅದನ್ನು ನಂಬೋದಕ್ಕೆ ಇಷ್ಟಪಟ್ಟಿಲ್ಲ. ಆ ನಂಬಿಕೆಗೆ ಸರಿಯಾದ ಬೆಲೆನೇ ಕೊಟ್ಟೆ ಬಿಡು. ನೀನಿಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ದಿವ್ಯಾ. ಇವಾಗ ಏನಾಯ್ತು ಅಂತ ಪ್ರವಚನ ಕೊಡ್ತಿದ್ಯಾ? ಅದೆಷ್ಟು ಚೆನ್ನಾಗಿ ನಾಟಕ ಆಡ್ತೀಯ ನೋಡು. ಹಣಕ್ಕೆ ಹೆಣನೂ ಬಾಯಿ ಬಿಡುತ್ತೆ ಅಂತಾರೆ. ಅದು ನನಗೆ ಇವಾಗ ಅರ್ಥ ಆಯಿತು. ನೀನು ದುಡ್ಡಿನ ದುರಾಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತೀಯ ಅಲ್ವಾ? ಏನೋ ಹೇಳ್ತಿದ್ಯಾ? ನಾನು ನಿನ್ನ ಪಾಲಿಗೆ ಹೆಣನಾ? ಮನುಷ್ಯತ್ವ ಇಲ್ಲದೆ ಇರೋ ಮನುಷ್ಯರು ಹೆಣಕ್ಕಿಂತ ಕಡೆ.
ನನ್ನ ಅಂಗಡಿಗೆ ಬೆಂಕಿ ಅಂಟಿಸೋದಕ್ಕೆ ಹುಡುಗರನ್ನ ಕರೆಸೋದಲ್ದೆ ನನಗೆ ಹೊಡೀರಿ ಅಂತ ಸನ್ನೆ ಬೇರೆ ಮಾಡ್ತೀಯ ನೀನು? ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ದಿವ್ಯಾ. ಗಂಡ ಅನ್ನೋ ಮರ್ಯಾದೆ ಬೇಡ ಬಿಡು, ಅಟ್ಲೀಸ್ಟ್ ಮನುಷ್ಯ ಅನ್ನೋ ಬೆಲೆ ಏನಾದರೂ ಬೇಡವಾ? ಓ, ಇವನಿಗೆ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೂ ಸಹಿಸ್ಕೋತಿದ್ದೆ. ಆದರೆ ನನ್ನ ಶ್ರಮದ ಮೇಲೆ ನಿನಗೆ ಕಿಂಚಿತ್ತೂ ಕರುಣೆ ಇಲ್ವ ದಿವ್ಯಾ? ಯಾಕೆ ಹೀಗೆ ಮಾಡಿದೆ? ನಿನಗೆ ನಾನು ಬೀದಿಲಿ ವ್ಯಾಪಾರ ಮಾಡ್ತಿರೋದು ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನ್ನ ಗಾಡಿನ ಸುಟ್ಟು ಹಾಕೋ, ನನ್ನ ಕನಸನ್ನ ಭಸ್ಮ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು? ಅತ್ತೆ ಅಜ್ಜಿ ಮನೇಲಿಲ್ಲ. ಇದ್ದಿದ್ದಿದ್ರೆ ಈ ನಿನ್ನ ದರಿದ್ರ ಕೆಲಸನ ನೋಡಿ ಎಷ್ಟು ಸಂಕಟ ಪಡ್ತಿದ್ರು ಗೊತ್ತಾ? ಸಂಕಟ ಅಲ್ಲ, ಈಗಲೇ ನಿನ್ನ ಇಲ್ಲಿಂದ ಓಡಿಸಿರೋರು ನಿನ್ನ ಪುಣ್ಯ. ಬದುಕೊಂಬಿಟ್ಟೆ ನೀನು. ಇವನೇನಾದ್ರೂ ಅಮ್ಮ ಮತ್ತೆ ಅಜ್ಜಿಗೆ ಹೇಳಿದ್ರೆ ನನ್ನ ಪ್ರೀತಿಗೆ ಬೀಳೋದು ಗ್ಯಾರಂಟಿ. ಬಾಲ, ಪ್ಲೀಸ್ ಬಾಲ, ಏನೋ ತಿಳಿದ್ರೆ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ. ಮುಟ್ಟಬೇಡ, ಆ ಯೋಗ್ಯತೆನೂ ನಿನಗಿಲ್ಲ. ತಿಳಿದೆ ಮಾಡೋದು ತಪ್ಪು, ತಿಳಿದು ಮಾಡೋದು ಮೋಸ. ನೀನು ಮಾಡಿದ್ದು ನನಗೆ ಮೋಸ. ಏನೋ ಕೋಪದ ಕೈಲಿ ಬುದ್ಧಿ ಕೊಟ್ಬಿಟ್ಟೆ. ನೀನು ನನ್ನ ಮಾತು ಕೇಳ್ತಿರ್ಲಿಲ್ಲ. ನನಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಈ ರೀತಿ ಮಾಡಿದೆ. ಸಾರಿ. ನನಗೆ ಎಚ್ಚರ ಆಗಿದ್ದಕ್ಕೆ ನನ್ನ ಗಾಡಿ ಉಳಿತು. ಇಲ್ಲ ಅಂತಿದ್ದಿದ್ರೆ ಇವಾಗ ಏನೂ ಆಗಿಲ್ವಲ್ಲ, ಬಿಡು. ಆದರೆ ಇನ್ಮೇಲೆ ನಿನ್ನಿಂದ ಈ ತಪ್ಪಾಗೋದಿಲ್ಲ ಅಂತ ಏನೇ ಗ್ಯಾರಂಟಿ? ಬಾಲ ಪ್ಲೀಸ್, ನಿನ್ನ ಸ್ಥಿತಿ ನೋಡಿದ್ಮೇಲೆ, ನೀನು ಕೇಳಿದ್ಮೇಲೆ ನನ್ನ ತಪ್ಪು ನನಗೆ ಅರಿವಾಗಿದೆ. ನಿನಗೆ ರಿಯಲೈಸ್ ಆಗೋದು, ನಾಯಿ ಬಾಲ ನೆಟ್ಟಗಾಗೋದು ಎರಡು ಒಂದೇ. ಬಾಲ ಪ್ಲೀಸ್, ಈ ವಿಷಯನ ಅಮ್ಮ ಮತ್ತು ಅಜ್ಜಿಗೆ ಹೇಳಬೇಡ. ಕೋಪದಲ್ಲಿ ಏನೋ ಆ ರೀತಿ ಮಾಡಿಬಿಟ್ಟೆ. ಸಾಕು ನಿಲ್ಸು ದಿವ್ಯಾ. ನೀನು ಊಸರು ಒಳ್ಳೆ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ. ಅತ್ತೆ ಅಜ್ಜಿ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅನ್ನೋ ಭಯಕ್ಕೆ ಈಗ ನನ್ನ ಕಾಲು ಬುಡಕ್ಕೆ ಬಂದಿದ್ಯಾ ಅಷ್ಟೆ. ನೀನೇನು ಚಿಂತೆ ಮಾಡಬೇಡ. ನಾನಿದನ್ನ ಅತ್ತೆ ಅಜ್ಜಿಗೆ ಯಾರಿಗೂ ಹೇಳಲ್ಲ. ಯಾಕೆ ಹೇಳು? ತಮ್ಮ ಮಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿದಿದ್ದಾಳೆ ಅಂತ ಗೊತ್ತಾದ್ರೆ ಪಾಪ ಅವ್ರ ಮನಸ್ಸು ಒಡೆದೋಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಪಾಪ ಆ ಹಿರಿ ಜೀವಗಳಿಗೆ ನಾನು ನೋವು ಕೊಡಲ್ಲ. ಥ್ಯಾಂಕ್ಸ್ ಬಾಲ. ಆದರೆ ಒಂದು ಮಾತು, ಇದುವರೆಗೂ ನನಗೆ ನಿನ್ನ ಮೇಲೆ ಇಷ್ಟಾದರೂ ಪ್ರೀತಿ ಇತ್ತು. ಆದರೆ ಈಗ ಅದು ಸತ್ತೋಯ್ತು. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಸಾಧ್ಯ ಆದರೆ ಬದಲಾಗೋ, ಬದುಕೋತೀಯ. ಇಲ್ಲ ಅಂದರೆ ಕ್ರಿಮಿ ಕೀಟಗಳ ಬದುಕುಗೂ ನಿನ್ನ ಬದುಕುಗೂ ವ್ಯತ್ಯಾಸನೇ ಇರೋದಿಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಿದ್ದಿ ನಡ್ಕೊಂಡ್ರೇನೆ ಮನುಷ್ಯ ಅನ್ಸ್ಕೊಳ್ಳೋದು. ಸಾಧ್ಯ ಆದರೆ ತಿಳ್ಕೊ. ಅಷ್ಟೊಂದು ಏಟು ಬಿದ್ದರೂ ಇವನ್ ದಿಮಾಗ್ ಕಮ್ಮಿ ಆಗಿಲ್ಲ. ನನಗೆ ಡೈಲಾಗ್ ಹೊಡಿತಾನೆ. ಮಾಡ್ತೀನಿ. ನಿನ್ನ ದಿಮಾಗ್ನ ಇಳಿಸಿಲ್ಲ ಅಂದರೆ ನನ್ನ ಹೆಸರು ದಿವ್ಯಾನೇ ಅಲ್ಲ.